ಪೇಮೆಂಟ್ ಕಂಪ್ಲೀಟ್ ಮಾಡೋದು. ಸೊ ಈ ಪ್ರಾಡಕ್ಟ್ ಬಳಸೋದ್ರಿಂದ ನನಗೆ 9 ತರದ ಇನ್ಕಮ್ ಬೆನಿಫಿಟ್ ಇದೆ, ಬಳಸಿ ಮತ್ತೆ ಶೇರ್ ಮಾಡೋದ್ರಿಂದ. ಏನೇನು ಅಂದ್ರೆ ಮಾರುಕಟ್ಟೆಯಲ್ಲಿ ನಮಗೆ MRP ಮೇಲೆ ಪ್ರಾಡಕ್ಟ್ ಸಿಗುತ್ತೆ, ಬಟ್ ಇಲ್ಲಿ ಏನಂದ್ರೆ ವಿತೌಟ್ ಎನಿ ಇನ್ವೆಸ್ಟ್ ಮಾಡಿದ್ರೆ 30% ಡಿಸ್ಕೌಂಟ್ ಅಲ್ಲಿ ಪ್ರಾಡಕ್ಟ್ ನಮಗೆ ಸಿಗುತ್ತೆ, 30%. ನೆಕ್ಸ್ಟ್ ಈ ಪ್ರಾಡಕ್ಟ್ ನ ಬಳಸಿದಾಗ ನನಗೂ ಕ್ಯಾಶ್ ಬ್ಯಾಕ್, ಬಳಸಿ ಶೇರ್ ಮಾಡಿದಾಗ ಅವ್ರು ಬಳಸಿರೋ ವ್ಯಕ್ತಿಗಳಿಂದನೂ ಕೂಡ ನನಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ನಾವು ಇಲ್ಲಿವರೆಗೂ ಮೂವಿ ನೋಡಿ ಬಂದಿರ್ತೀವಿ, ಇಡೀ ಗಲ್ಲಿ ಹೇಳಿರ್ತೀವಿ, ಹೋಟ್ಲಲ್ಲಿ ತಿಂಡಿ ತಿಂದಿರ್ತೀವಿ, ಎಲ್ಲರಿಗೂ ಹೇಳಿರ್ತೀವಿ. ಆ ಹೋಟ್ಲ್ ಅವ್ರು ನಮ್ಗೆ ಏನು ಬೆನಿಫಿಟ್ ಕೊಡಲ್ಲ, ಮೂವಿ ಏನು ಬೆನಿಫಿಟ್ ಕೊಡಲ್ಲ. ಬಟ್ ಅದೇ ಕೆಲಸ ವೆಸ್ಟಿಜಲ್ಲಿ ಮಾಡಿದ್ರೆ ನಮಗೆ ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಹೇಳಿ ಸ್ಪಾನ್ಸರ್ಶಿಪ್ ಕೊಡ್ಸೋದ್ರಿಂದ. ನೆಕ್ಸ್ಟ್ ನೀವು ಬಳಸೋದ್ರಿಂದ, ಶೇರ್ ಮಾಡೋದ್ರಿಂದ. ನೆಕ್ಸ್ಟ್ ಯಾವ್ದಾದ್ರು ಒಂದು ಕಂಪನಿನಲ್ಲಿ ನಮಗೆ ಶೇರ್ ಹೋಲ್ಡರ್ ಮಾಡ್ಕೊಳ್ತಾರೆ ಸುಮ್ಮನೆ, ನೋ, ಅಲ್ಲಿ ನೀವು ದುಡ್ಡು ಹಾಕ್ಬೇಕಾಗುತ್ತೆ, ಶೇರ್ ಹೋಲ್ಡರ್ ಹಾಕ್ಬೇಕಾಗುತ್ತೆ. ಬಟ್ ವೆಸ್ಟಿಜಲ್ಲಿ ಏನಂದ್ರೆ 5500 PV ಕಂಪ್ಲೀಟ್ ಮಾಡಿದಾಗ, ಡೈರೆಕ್ಟರ್ ಲೆವೆಲ್ ಕಂಪ್ಲೀಟ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ಟರ್ನ್ ಪ್ರತಿ ತಿಂಗಳು ಕೂಡ 15% ಶೇರ್ ಹೋಲ್ಡರ್ಶಿಪ್ ಕೊಡ್ತಾರೆ ನಿಮಗೆ, ಮೇಲೆ ಇರೋರು ಎಲ್ಲರಿಗೂ ಕೂಡ. ನೆಕ್ಸ್ಟ್ ಅಡಿಷನಲಿ 3% ನಿಮ್ಮ ಟೀಮ್ ಅನ್ನ ಗ್ರೋ ಮಾಡೋದಕ್ಕೋಸ್ಕರ ನಿಮಗೆ ಡೈರೆಕ್ಟರ್ ಬೋನಸ್, TBD ಬೋನಸ್ ಕೂಡ ಕೊಡ್ತಾರೆ, ಡೈರೆಕ್ಟರ್ ಬೋನಸ್ ಜೊತೆ. ಇನ್ನು ಇದರಲ್ಲಿ 3 ಸ್ಟೇಜ್ ಬರುತ್ತೆ. ನಾನು ಅದಕ್ಕೆ ಹೇಳಿರೋದು ಪೇಷನ್ಸ್ ಇರೋದೇ ಪೇಷಂಟ್ ಆಗಲ್ಲ. ಈ ಬಿಸ್ನೆಸ್ ಅಲ್ಲೂ ಕೂಡ ಬಹಳ ಮುಖ್ಯವಾಗಿ ಪೇಷನ್ಸ್ ಬೇಕು. ಸ್ಟಾರ್ಟಿಂಗ್ ಬಂದ ತಕ್ಷಣ ನಮ್ಮ ಮೈಂಡ್ ಸೆಟ್ ಹೆಂಗ್ ಗೊತ್ತಾ, ಏನು ಕೆಲಸ ಮಾಡಿದ್ರೆ ತಗೋ 1,000,000 ಅಂತ ಕೊಡ್ಬೇಕು ನಾವು, ಅವಾಗ ನಾವು ಖುಷಿ ಆಗೋರು. ಏನ್ ಕೆಲಸ ಮಾಡಿರಲ್ಲ ದುನಿಯಾದಲ್ಲಿ, ಯಾರು ನಿಮಗೆ ಏನು ಕೆಲಸ ಮಾಡಿದ್ರೆ ಏನು ಕೊಡಲ್ಲ, ಕೊಟ್ಟರು ಕೊಡೋದು 6 ತಿಂಗಳು 3 ತಿಂಗಳು ಅಷ್ಟೇ ನಿಮಗೆ ನಾಮ ಹಾಕಿ ಆಮೇಲೆ ಮುಗಿಸ್ಬಿಡ್ತಾರೆ. ಆ ತರ ಸಾಧ್ಯನೇ ಇಲ್ಲ. ಸತ್ಯ ಹೇಳಿ, ನಿಜವಾಗ್ಲೂ 21 ವರ್ಷದಿಂದ ನಿಯತ್ತಿಂದ ಕಂಪ್ನಿ ರನ್ ಆಗ್ತಾ ಇದೆ. ಸಾಕಷ್ಟು ಕಂಪ್ನಿಗಳಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಮೋಸ. 50,000 ಹಾಕು, 6 ತಿಂಗಳಾದ್ಮೇಲೆ ನಿನಗೆ 1 ಲಕ್ಷ ಕೊಡ್ತೀನಿ ಅಂತ. ಇಲ್ಲೋನ ಇದೆಲ್ಲ ಶಾಪ್ ಕ್ಲೋಸ್ ಆಗಿದೆ, ಗೊತ್ತಿರ್ಬೋದಿಲ್ಲ, ಅದು ಗೊತ್ತಲ್ಲ. ಆ ತರದವ್ರು ನಾಮ ಹಾಕಿ, ನೀವು ಇಲ್ಲ ಅವ್ರು ಇಲ್ಲ, ಕೊಟ್ಟಿರೋ ಹಾಕಿರೋ ಎಲ್ಲರೂ ಕೂಡ ಬಂದ್ ಮನೆ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಕಷ್ಟ ಪಡದೆ ಯಾರಾದ್ರೂ ನನಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂದ್ರೆ ಅದ್ರಲ್ಲಿ ಏನೋ ಲೋಚ ಇದೆ. ಎಷ್ಟು ದಿನ ಕೊಡ್ತಾನ, ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಹರ್ಷದ ಕೂಳು ಬೇಡ ನಮ್ಗೆ, ವರ್ಷದ ಕೂಳು ಇರಲಿ. ಆ ವರ್ಷದ ಕೂಳು ಯಾವ್ದು ಅಂದ್ರೆ ಪ್ರೆಸ್ಟೀಜ್. ಪ್ರತಿದಿನ ಪ್ರತಿ ತಿಂಗಳು ಕೂಡ ನನಗೆ ನಿಯತ್ತಿನಿಂದ ಕೊಡ್ತಾರೆ. ಯಾಕೆ ಅಂದ್ರೆ ಆ ಮಾರುಕಟ್ಟೆನಲ್ಲಿ ಯಾವ ತರ ರಿಟೇಲ್ ಕಂಪ್ನಿಗಳಲ್ಲಿ ಜುಬಾನ್ ಕೇಸರಿ, ನಮ್ಮ ಲಕ್ಸ್ ಹಾಕೊಳ್ಳಿ ಅಂತ ಹೇಳೋರಿಗೆ ಅಡ್ವರ್ಟೈಸ್ಮೆಂಟ್ ಕಂಪ್ನಿಯವ್ರು ದುಡ್ಡು ಕೊಡಬೇಕು. ಅದೇ ದುಡ್ಡು, ಆ 60% ಏನ್ ದುಡ್ಡು ಖರ್ಚಾಗ್ತಾ ಇತ್ತು ಅದೇ ನಮ್ಮ ವಿತರಕರಿಗೆ ಕೊಡ್ತಾರೆ ಕಂಪನಿಯವರು. ಡೈರೆಕ್ಟ್ ಆಗಿ ನೀವು ಡೀಲ್ ಮಾಡೋದ್ರಿಂದ 3 ಸ್ಟೇಜ್ ಏನಂದ್ರೆ, ಫಸ್ಟ್ ನಿಮಗೆ ಕೆಲಸ ಜಾಸ್ತಿ, ಇನ್ಕಮ್ ಕಡಿಮೆ. ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಹಂಗೆ ಇರುತ್ತೆ. ನೀವು 10 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಯಾವ್ದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಮೊದಲು ಒಂದು 4 ತಿಂಗಳಲ್ಲಿ 10 ಲಕ್ಷ ಬರುತ್ತೆ ಅನ್ಕೊಂಡಿದ್ದೀರಾ? ನೋ ನೋ ನೋ, ಎಷ್ಟೋ ವರ್ಷ ಕೆಲಸ ಮಾಡಬೇಕು. ಯಾವುದೇ ಕಂಪ್ನಿ ಜಾಯ್ನ್ ಆಗಿ ಏನೇ ಮಾಡಿ ಸ್ಟಾರ್ಟಿಂಗ್ ನಿಮಗೆ ಬರಲ್ಲ. ಸೆಕೆಂಡ್ ಸ್ಟೇಜ್ ಬರುತ್ತೆ, ಅದಕ್ಕೂ ಇದಕ್ಕೂ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಥರ್ಡ್ ಸ್ಟೇಜ್ ಅಲ್ಲಿ ಇನ್ಕಮ್ ನಿಮಗೆ ಸ್ಯಾಟಿಸ್ಫೈಡ್ ಆಗೋದು. ಅದಕ್ಕೆ ನಾನು ಹೇಳೋದು, LOB ತಗೊಳ್ಳೋವರೆಗೂ ಕೂಡ ನಿಮ್ಮ ಅಸಲು ಬಿಸ್ನೆಸ್ ಸ್ಟಾರ್ಟ್ ಆಗಿಲ್ಲ ಅಂತ ಅರ್ಥ. ಈ LOB ಬೋನಸ್ ಅಲ್ಲೇ ಜಾಸ್ತಿ ಇನ್ಕಮ್ ಬರೋದು. ಯಾರ್ದು 20, 30, 50,000, 1 ಲಕ್ಷ, 2 ಲಕ್ಷ. ಈ ಬೋನಸ್ ತಗೊಳ್ಬೇಕಂದ್ರೆ ಸಿಲ್ವರ್ ಡೈರೆಕ್ಟರ್ ಅಂಡ್ ಅಬೋವ್ ಕ್ವಾಲಿಫೈ ಆಗ್ಬೋದು. ಇದು ರಿಯಲ್ ಜರ್ನಿ. ಅಲ್ಲಿವರೆಗೂ ನೀವು ಕನ್ಸ್ಯೂಮರ್ ಅಂತಾನೆ ಅರ್ಥ ಮಾಡ್ಕೊಳ್ಳಿ. ಸಿಲ್ವರ್ ಆಗಿ ನೀವು ವಿತೌಟ್ LOB ಅಂದ್ರೆ ಕನ್ಸ್ಯೂಮರೇ ನೀವು. ರಿಯಲ್ ನೀವು ನೆಟ್ವರ್ಕಿಂಗ್ ಸ್ಟಾರ್ಟ್ ಎಲ್ಲಿಂದ ಅಂದ್ರೆ LOB ಇಂದ, ಲೀಡರ್ಶಿಪ್ ಹೋಲ್ಡಿಂಗ್ ಬೋನಸ್ ಇಂದ. LOB ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ಲೀಡರ್ಶಿಪ್ ಹೋಲ್ಡಿಂಗ್ ಬೋನಸ್ ಅಂತ ಅರ್ಥ. ಇದು ನಿಮಗೆ 5625 ಬಿಸ್ನೆಸ್ ನಿಮ್ ಕೆಳಗಡೆಯಿಂದ ಬಂತು ಅಂದ್ರೆ ಕಂಪನಿ ಸ್ಪೆಷಲಿ ನಿಮಗೆ ಇನ್ಕಮ್ ಜಾಸ್ತಿ ಆಗುತ್ತೆ. ಒಂದು 30, 40, 50,000, 1 ಲಕ್ಷ, 2 ಲಕ್ಷ, ಅನ್ಲಿಮಿಟೆಡ್ 1.25 ಕೋಟಿ ಆ ತರ ಇನ್ಕಮ್ ಜಾಸ್ತಿ ಆಗುತ್ತೆ. ಇನ್ನು ಬೈ ಡಿಫಾಲ್ಟ್ ಸಿಲ್ವರ್ ಡೈರೆಕ್ಟರ್ ಆದಾಗ ಈ ಕಂಪನಿ